ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ನಾನು ಸುವರ್ಣ. ನಮ್ಮ ಚಾನಲ್ ಫಾರ್ಮರ್ಸ್ ವರ್ಡ್ಸ್ ಅಂತ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಚಿಕ್ಕದಾಗಿರೋಂಥ ನಾಟಿ ಕೋಳಿ ಫಾರ್ಮ್ ಇದು ನೋಡಿ. ಇದೈತಲ್ಲ, ಇದು ಬಿಳಿ ಕೋಳಿ. ಫಸ್ಟ್ ಇದೇ ತಂದಿದ್ದು. ಒಂದು 9 ಮರಿ ಮತ್ತು ಕೋಳಿ ಸಹ 1 ವರ್ಷ ತಂದಿದ್ವಿ. ಇದರಿಂದನೇ ಕೋಳಿ ನಮಗೆ ಎಲ್ಲ ಜಾಸ್ತಿ ಆಗಿದ್ದು. ಕೋಳಿ ಇದ್ದು ಒಂದು 20 ಇದ್ವು. ಅಂದರೆ ಒಂದು 3-3.5 kg ಆಗೋವರೆಗೂ ನಾವು ಮಾರೋದಿಲ್ಲ. ಮಿನಿಮಮ್ ಅಂದರೆ 2 kg ಇಲ್ಲ 3 kg ಆಗೋವರೆಗೂ ಮಾರೋದಿಲ್ಲ. ಇದು ಹುಂಜ ಐತಲ್ಲ, ಇದು ಇದಕ್ಕೆ ಸಹ ಹಿಡ್ಕೊಂಡು ಹೋಗ್ತಾರೆ. ಏನಕ್ಕೆ ಅಂದರೆ ಕೋಳಿ ಪಂದ್ಯ ಆಡ್ತಾರಲ್ಲ, ಅದಕ್ಕೆ ಇನ್ನು ಹಿಡ್ಕೊಂಡು ಹೋಗಿದ್ರು. ಗೆದ್ದಿತ್ತು ಕೂಡ ನಮ್ಮ ಹುಂಜ. ಗಾಯ ಕೂಡ ಆಗಿದ್ದಾವೆ. ಅದಕ್ಕೆ ಔಷಧಿ ಹಾಕ್ತೇನೆ, ಮೇಲಾಗುತ್ತೆ. ಈ ಥರದ್ದು ಒಂದು 4 ಇದೆ ಹುಂಜ. ಎಲ್ಲ ಹೋಗಿದೆ ಮೇಯಕ್ಕೆ ಅಂತ. ಅಲ್ಲಿದ್ದಾವೆ, ತೋರಿಸ್ತೀನಿ. ಅಲ್ಲಿದ್ದಾವೆ ನೋಡ್ರಿ. ಇವೆಲ್ಲ ಹುಂಜ. ಇನ್ನೊಂದು 2 ಇದ್ದಾವೆ, ಎಲ್ಲ ಹೋಗ್ಬಿಟ್ಟಿದ್ದಾವೆ. ಇವು ಸದ್ಯಕ್ಕೆ ಇಲ್ಲೇ ಇದ್ದಾವೆ, ಮನೆ ಹತ್ರ ಮೇಯಿಸ್ತಾ ಇದ್ವಿ. ನಮಗೆ ಕೋಳಿ ವ್ಯಾಪಾರ ಅಂದರೆ ಇಲ್ಲಿಗೆ ಹುಡುಕ ಬರ್ತಾರೆ. ನಾವೇನು ಎಲ್ಲಿಗೂ ಮಾರ್ಕೆಟ್ ಹೋಗೋಂಗಿಲ್ಲ. kgಗೆ 300ರಿಂದ 350 ರೂಪಾಯಿವರೆಗೂ, 400 ರೂಪಾಯಿವರೆಗೂ ಸಹ ಕೊಡ್ತಾರೆ. ನಾನು ಹಂಗಾಗಿ ಎಲ್ಲೂ ಹೋಗೋಂಗಿಲ್ಲ. ನಾವಿಲ್ಲೇ ಹೊಲ್ದ ಹತ್ರ ಇರೋದ್ರಿಂದ, ನಮಗೆ ಆ ಕಡೆ ಈ ಕಡೆ ತೋಟಗಳಿರೋದ್ರಿಂದ ಹೊರಗಡೆನೇ ಜಾಸ್ತಿ ಹೊಡೆಯೋದು. ಹೊರಗಡೆ ಹೋಗಿ ಎಲ್ಲ ಚೆನ್ನಾಗಿ ಮೇಯ್ಕೊತೇವೆ. ನಮ್ಮ ಮೇವು ಸ್ವಲ್ಪ ಹಾಕೋದು ಕಮ್ಮಿನೇ. 2ರಿಂದ 2.5 kg 3 kgವರೆಗೂ ಬರೋವರೆಗೂ ಮಾರೋದಿಲ್ಲ ನಾವು ಕೋಳಿಗೆ ಅಂತ ಸಪ್ರೇಟ್ ಏನು ಗೂಡು ಮಾಡಿಲ್ಲ. ನಾವಿಲ್ಲೇ ಹಸುಗಳು ಕಟ್ಟಾಕ್ತೀವಲ್ಲ, ಅಲ್ಲೇ ಹಿಂಗೆ ಒಂದು ರೀತಿ ಕೋಲ್ ಕಟ್ಟಿದ್ದೀವಿ. ಇದು ಉದ್ದ ಇರೋದು. ಅದ್ರ ಮೇಲೆ ಕೂತ್ಕೊತವೆ. ಸಣ್ಣ ಇರೋವು ಕೆಳಗಡೆ ಕೂತ್ಕೊತವೆ. ಮೇಲೆ ಕೂತ್ಕೊಳ್ಳೋಂಥವು ಅಲ್ಲಿ ಕೂತ್ಕೊಳ್ತವೆ. ನಮ್ಮ ಹಸುಗಳು ಕಟ್ಟಾಕೋ ಜಾಗ. ಹಸುಗಳು ಇಲ್ಲ, ಅಲ್ಲಿ ಬೇರೆ ಕಟ್ಟಾಕಿದ್ದೀವಿ. ಎಲ್ಲ ಒಂದೇ ಕಟ್ಟಾಕೋದಿಲ್ಲ. ಅಲ್ಲಿ ಜಾಸ್ತಿ ಗಂಜು ಒಯ್ತಾವಲ್ಲ, ಒಂದೇ ಹತ್ರ ಇರಬಾರ್ದು ಅಂತೇಳ್ಬಿಟ್ಟು ಜಾಗ ಬದಲಿಸ್ತೀವಿ. ಇದಿಷ್ಟು ನಮ್ಮ ಚಿಕ್ಕ ಕೋಳಿ, ನಾಟಿ ಕೋಳಿ ಸಾಕಾಣಿಕೆ ಮಾಹಿತಿ. ಇಷ್ಟ ಆಗಿದರೆ ದಯವಿಟ್ಟು ನೋಡಿ. ನಮಸ್ಕಾರ.